ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಗಣಿತದಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜನ್ನು ಬೇಡ್ತಾ ಇದ್ರಿ. ಸೊ ಇದನ್ನು ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿ ಇದನ್ನು ಬೇಸ್ ಏನು ಮಾಡಬೇಕು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಕೊಡ್ತಾ ಇದ್ದೀನಿ. ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಚೆನ್ನಾಗಿ ಓದ್ಕೊಂಡು ಹೋಗಬೇಕು, ಯಾವೆಲ್ಲ ರಿಪೀಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಅದನ್ನು ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಒಂದೇದು, ರೇಖಾತ್ಮಕ ಸಮೀಕರಣಗಳ ಜೋಡಿ ಕೊಟ್ಟಾಗ ನಕ್ಷೆ ಮೂಲಕ ಪ್ರತಿನಿಧಿಸ್ತಕ್ಕದ್ದನ್ನು ಗುರ್ತು ಮಾಡಬೇಕು. ಇಲ್ಲಿ 2x + y = 8, x + y = 5 ಅಂತ ಇದೆ. ಜಸ್ಟ್ ಈ ಥರ ಬಾಕ್ಸ್ ಹಾಕಿ ನೀವು ವ್ಯಾಲ್ಯೂಗಳನ್ನು ತುಂಬಿ ಲೆಕ್ಕ ಮಾಡಿದ್ರೇ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಓಕೆ, ಬರೀ ಲೆಕ್ಕ ಹಾಕಿದರೆ. ಆಮೇಲೆ ಗ್ರಾಫ್ದಲ್ಲಿ ಬಂದಾಗ ಅಡ್ಡಗೆರೆ 1 ಮತ್ತು ಉದ್ದಗೆರೆಯನ್ನು ಹಾಕಬೇಕು. ಕಡ್ಡಾಯವಾಗಿ ಮಾನವನ್ನು ಬರೀಬೇಕು. ಮೂಲಮಾನ ಅಂತ ಹೇಳ್ತಾರಲ್ಲ, ಆ ಮೂಲಮಾನವನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ = 1 ಮಾನ ಅಂತ ಬರೆದ್ರೆ ಸೊ ನಿಮಗೆ ಆರಾಮಾಗಿರ್ತಕ್ಕಂಥ ಇಷ್ಟು ನಕ್ಷೆ ಕರೆಕ್ಟಾಗಿ ಹಾಕಿ ಬಿಂದುಗಳನ್ನು ಗುರುತಿಸಿದ್ದೆ ಆದರೆ ನಿಮಗೆ 4 ಔಟ್ ಆಫ್ 4 ಮಾರ್ಕ್ಸ್ ಕೊಡ್ತಾರೆ. ಇದು ಈ ಲೆಕ್ಕ ಇತ್ತು. 2x + y = 8, x + y = 5. ಬಿಂದುಗಳು ಎಕ್ಸ್ ವೈದು ಏನಾಗದೆ 0, 8, 4, 0, 3, 8. ಎಕ್ಸ್ + y = 5ರದ್ದು 0, 5, 5, 0, 3, 2. ಈ ಥರ ಗ್ರಾಫ್ ಹಾಕಿ ನೀವೇನು ಮಾಡಬೇಕು, 0, 8, 0, 5, 4, 0, 5, 0 ಬಿಂದುಗಳನ್ನು ನೀಟಾಗಿ ಗುರುತಿಸಿದ್ದೆ ಆದರೆ ನಿಮಗೆ ಗ್ಯಾರಂಟಿಯಾಗಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಇಲ್ಲಿ ಕೆಳಗಿರ್ತಕ್ಕಂಥ ಲೆಕ್ಕಗಳನ್ನು ನೀವೇನು ಮಾಡಿ ಅಂದರೆ ಪ್ರಾಕ್ಟೀಸ್ ಮಾಡಿ. ಯಾವುದು, ಕೆಳಗಿನ ಸರಳ ರೇಖಾತ್ಮಕ ಜೋಡಿಗಳಿಗೆ ನಕ್ಷೆಗಳನ್ನು ಬಿಡಿಸಬೇಕು. ವಿಶೇಷವಾಗಿ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳ ಲೆಕ್ಕಗಳನ್ನು ಸಾಲ್ವ್ ಮಾಡಿಕೊಡ್ರಿ. ಅದರಲ್ಲಿ x + 2y = 6, x + y = 5, 2x + y = 8, x - y = 1, 2x + y = 8, x + y = 5, x + 2y = 6, x + y = 2. ಇವೇನಪ್ಪ ಅಂತಂದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥದ್ದು. ಸೊ ಮತ್ತೆ LBAದಲ್ಲಿ ಇದ್ದಾವೆ, ಇಲ್ಲೆಲ್ಲವುಗಳನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ದಲ್ಲಿನೂ ಕೂಡ ಒಂದು ಜಸ್ಟ್ ಫಾಲೋ ಅಪ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂದರೆ ಯೂಸ್ ಆಗ್ತದೆ. ಇವಾಗ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಎಸ್, ಮುಂದೆ ಹೋಗೋಣ. ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸ್ತಕ್ಕಂಥದ್ದು ಮ್ಯಾಕ್ಸಿಮಮ್ಗೆ ಬರ್ತಕ್ಕಂಥ ಒಂದು ಲೆಕ್ಕ. ಏನು ಹೇಳ್ತದಪ್ಪ ಅಂದರೆ ಥೇಲ್ಸನ ಪ್ರಮೇಯ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಹೇಳೋದೇನೆ ಥೇಲ್ಸನ ಪ್ರಮೇಯ ಅಂತ ಹೇಳ್ತೀವಿ. ಸೊ ಇದು ಥೇಲ್ಸನ ಪ್ರಮೇಯದಲ್ಲಿ ಮುಖ್ಯವಾಗಿ ನಾವು ಏನು ಬರಿಬೇಕಪ್ಪ ಅಂದ್ರೆ ದತ್ತ ಬರಿತೀರಿ. ಸಾಧನೆಯ ರಚನೆ, ಸಾಧನೆ, ಲಾಸ್ಟ್ ಏನಾಗಬೇಕು, AD/DB = AE/EC ಅಂತ ಸಾಧನೆ ಮಾಡಬೇಕು. ಕೆಲವು ಸಾರಿ ನಿಮಗೆ 1 ಮಾರ್ಕ್ಸ್ಗೂ ಕೂಡ ಕೇಳ್ತಾರೆ. ಡೈರೆಕ್ಟ್ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಕೇಳ್ತಾರೆ, ಅಥವಾ ಈ ವಾಕ್ಯನೇ ಕೇಳ್ತಾರೆ, ತ್ರಿಭುಜದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂದರೆ ಅವಾಗ ನೀವು ತಲೆಯಲ್ಲಿ ಇಟ್ಕೋಬೇಕು ಇದು ಥೇಲ್ಸನ ಪ್ರಮೇಯ ಅಂತ. ಓಕೆ, ಅದನ್ನು 4 ಅಂಕ. ಇನ್ ಕೇಸ್ ಥೇಲ್ಸನ ಪ್ರಮೇಯ ಬರಲಂದರೆ ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಬರ್ತದೆ. ಈ ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಏನು ಹೇಳ್ತದಪ್ಪ ಅಂದರೆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪ್ರೂವ್ ಮಾಡಬೇಕು. ಇದು ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಫ್ರೆಂಡ್ಸ್. ನೀವು ಆಲ್ರೆಡಿ ಅದನ್ನು ಕೂಡ ಬಹೆಟ್ ಮಾಡಿರ್ಬೋದು. ಸೊ ಇದು ದತ್ತ ಇದೆ. ಸಾಧನೆಯ ಏನು ಮಾಡಬೇಕಾಗಿದೆ, AB/DE = BC/EF = AC/DF. ಸೊ ಚೆನ್ನಾಗಿ ಇದನ್ನು ಪ್ರಮೇಯಗಳನ್ನು ಕಲ್ಕೊಡ್ರಿ. ಬಹೆಟ್ ಮಾಡಲೇಬೇಕು. ಬೈಪಟ್ ಮಾಡದಿದ್ರೆ ಏನು ಕೆಲಸ ಇಲ್ಲ. ಇದೇ ಒಂದು ನಿಮಗೆ ರಾಮಬಾಣ, ಹನುಮಾನ ಚಾಲಿಸ, ಮಂತ್ರಪಠನ. ಓಕೆ, ಸೊ ಇನ್ನೂ ಟೈಮ್ ಅದ. ಇಂದು ನಾಳೆನೂ ಬೈಪಟ್ ಮಾಡಿದರೆ 2ರಲ್ಲಿ ನೀವು 4 ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ತಗೋತೀರಿ. ಇನ್ನು ವೃತ್ತದ ಮೇಲಿನ 2 ಪ್ರಮೇಯಗಳನ್ನು ಕೂಡ ನೀವು ಬೈಪಟ್ ಮಾಡಲೇಬೇಕು. ಸೊ ವೃತ್ತದ ಮೇಲಿನ ಮೊದಲ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮಾನ ಅಂತ ಸಾಧಿಸ್ರಿ ಅಂತ ಕೇಳ್ತಾರೆ. ಅಂದ್ರೆ PQ/PR ಅಂತ ನೀವೇನು ಮಾಡಬೇಕು, ಸಾಧಿಸಬೇಕು. PQ/PR ಇವೆರಡು ಸಮ ಅಂತ ನಿಮಗೆ ಸಾಧಿಸ್ಲಿಕ್ಕೆ ಇರ್ತಕ್ಕಂಥದ್ದು. ಇದು ದತ್ತ. O ವೃತ್ತ ಕೇಂದ್ರ, P ಬಾಹ್ಯ ಬಿಂದುವಿನಿಂದ PQ ಮತ್ತು PR ಸ್ಪರ್ಶಕ ಎಳೆದಿದೆ. ಸಾಧನೆಯ ಮಾಡಬೇಕು. ರಚನೆ OPU, OQ ಮತ್ತು ORಗಳನ್ನು ಸೇರಿಸಬೇಕು. ಏನು ಸಾಧನೆ, ತ್ರಿಭುಜ OPQ ಮತ್ತು ತ್ರಿಭುಜ OPRಗಳಲ್ಲಿ ಕೋನ OQP = ಕೋನ OPR, OQ = OR, OP = OP. ಆದ್ದರಿಂದ ಸೊ ತ್ರಿಭುಜ OPQ ಸರ್ವಸಮರೂಪ ತ್ರಿಭುಜ OPR, PQ = PR ಅಂತ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಈಸಿಯಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಸಾಲ್ವ್ ಮಾಡ್ಬೋದು. ಭಾಳ ಈಸಿಯಾಗಿರ್ತಕ್ಕಂಥದ್ದಿತ್ತು, ನೀವು ಅದನ್ನು ಮಾಡಿರ್ತೀರಿ. ಇನ್ನು ವೃತ್ತದ ಮೇಲಿನ ಅದು ಬಾಹ್ಯ ಬರಲಿಲ್ಲ ಅಂದರೆ ಈ ಪ್ರಮೇಯ ಅಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಯಾವ ಪ್ರಮೇಯಪ್ಪ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ
ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತಕ್ಕಂಥ ಒಂದು ಪ್ರಮೇಯ ಬರ್ತದೆ. ಸೊ ಇದು ನೀವು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ನೀವು ಚೆನ್ನಾಗಿ ಕಲ್ಕೊಡ್ರಿ. ಸೊ ಇದು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಕ್ಕಂಥದ್ದು. ಎರಡರಲ್ಲಿ ಒಂದಂತೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂಥದ್ದು ಇತ್ತು. ಓಕೆನಾ. ಅದರಲ್ಲಿ ದತ್ತ ಇದೆ, ಸಾಧನೀಯ ರಚನೆ ಸಾಧನೆಗಳನ್ನು ಮಾಡಿ ಅದನ್ನು ನೀವು ಆರಾಮಾಗಿ ಏನು ಮಾಡ್ಬೋದು, ಬರ್ಕೊಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂದರೆ ಬಹುಲಕಗಳನ್ನು ಕಂಡುಹಿಡಿಯೋದು. ನಾವು ನಿಮಗೆ ಬಹಳ ಸಾರಿ ಹೇಳಿದ್ದೀವಿ, ಬಹುಲಕವನ್ನು ಚೆನ್ನಾಗಿ ಕಂಡುಹಿಡಿಯೋದನ್ನು ಕಲ್ಕೊಡ್ರಿ. ಯಾಕೆಂದರೆ ಬಹುಲಕವನ್ನು ಕಂಡುಹಿಡಿತಕ್ಕಂಥದ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. 50, 65, 60, 78, 70, 80, 10, 80, 94, 90, 100, 3. ಓಕೆ, ಅಲ್ಲಿ ವರ್ಗಾಂತರ ಆವೃತ್ತಿಗಳನ್ನು ನೀವು ಕಂಡುಹಿಡಿತೀರಿ. ಸೊ ಆವಾಗ ಬಹುಲಕದ ಸೂತ್ರಗಳನ್ನು ಹಾಕ್ತೀರಿ. ಓಕೆ, ಅದನ್ನು ನೀವೇನು ಮಾಡಬೇಕು, ಫಿಲ್ ಮಾಡಿ ಬಹುಲಕಗಳನ್ನು ಕಂಡುಹಿಡಿತಕ್ಕಂಥದ್ದು. 3 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರ. ಇನ್ನು ಇದು ಬರಲಿಲ್ಲ ಅಂತಂದರೆ ನಿಮಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲೆಕ್ಕಗಳ ಬಹುಲಕಗಳನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮ್ಮ ಕಡೆ 4 ಮಾಡೆಲ್ ಕ್ವಶನ್ ಪೇಪರ್ ಇದಾವೆ. ಓಕೆ, ಅದನ್ನು ಇಟ್ಕೊಳ್ಳೇಬೇಕು. ಯಾಕಂದರೆ ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತೀರಿ ಅಷ್ಟು ನಿಮಗೆ ಏನಾಗ್ತದಪ್ಪ ಅಂದರೆ ಈಸಿ ಆಗ್ತದೆ. ಯಾಕೆಂದರೆ ಅವೇ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತಕ್ಕಂಥವು ಆಗ್ತವೆ, ಮತ್ತು ಪಾಸು ಕೂಡ ಆಗ್ತೀರಿ. ಡೋಂಟ್ ವರಿ. ಓಕೆ, ಸೊ ಅದನ್ನು ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಡ್ರಿ ಅಂತ ಹೇಳ್ತಾ, ಸೊ ಇಲ್ಲಿರ್ತಕ್ಕಂಥ ಪ್ರಾಕ್ಟೀಸ್ಗಳನ್ನು ಮಾಡಿ ನೀವು ಬಹುಲಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತಾವೆ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಕೆಳಗಿನ ದತ್ತಾಂಶಗಳಿಗೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಇನ್ ಕೇಸ್ ಫ್ರೆಂಡ್ಸ್ ನಿಮಗೆ ಓಕೆ ಬಹುಲಕನೂ ಕಂಡುಹಿಡಬೇಕು, ಸರಾಸರಿಯಲ್ಲಿ ವರ್ಗಾಂತರ ಆವೃತ್ತಿ ಇರ್ತದೆ, ಮಧ್ಯಬಿಂದು ಇರ್ತದೆ. ಅದನ್ನು ಆವೃತ್ತಿ ಮತ್ತು ಮಧ್ಯಬಿಂದುವಿಗೆ ಗುರುತಿಸ್ತೀರಿ. ಒಟ್ಲಾಗೆ ಸಮೇಷನ್ ಆಫ್ FY(xy) ಬರ್ತದೆ, ಅದನ್ನು n ಭಾಗಿಸ್ತೀರಿ. ಸೊ 195 ಭಾಗಿಸು 15 ಅಂದ್ರೆ 13 ಬತ್ತು. ಇದು ಸರಾಸರಿ ಆಯಿತು. ಈ ತನ್ನಾಗಿರ್ತಕ್ಕಂಥ ನೀವು ಸರಾಸರಿಯನ್ನು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರೋದನ್ನು ನೀವು ಚೆನ್ನಾಗಿ ಕಲ್ಕೊಡ್ರಿ. ಸೊ ಇದನ್ನು ಕಲ್ಕೊಂಡೆ ಆದರೆ ವೆರಿ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಅಂಕಗಳನ್ನು ಗಳಿಸಬಹುದು. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ ಏನಪ್ಪ ಅಂದರೆ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಮಧ್ಯಾಂಕಗಳು ಕೂಡ ಬಹಳ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಸೊ ಏನಪ್ಪ ಮಧ್ಯಾಂಕದಲ್ಲಿರ್ತಕ್ಕಂಥ ಲೆಕ್ಕಗಳಂತಂದರೆ, ಒಂದು ವರ್ಗಾಂತರ 50, 65, 60, 78, 70, 80, 10, 80, 94, 90, 100, 3. ಅವಾಗ ನೀವೇನು ಮಾಡಬೇಕಪ್ಪ ಅಂದರೆ ಮಧ್ಯಾಂಕದ ಸೂತ್ರವನ್ನು ಹಾಕ್ತೀರಿ. m = l ಪ್ಲಸ್ ಇನ್ ದ ಬ್ರಾಕೆಟ್ n/2 - cf / f × h. ಸೊ ಈ ಸೂತ್ರವನ್ನು ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಸೂತ್ರ ಹಾಕಿ ಅದನ್ನು ಫಿಲಪ್ ಮಾಡಿ ಪ್ರೊಸೀಡ್ ಮಾಡಿದರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಈ ಕೆಳಗಿನ ಲೆಕ್ಕಗಳಿಗೆ ನೀವೇನು ಮಾಡಿಪ್ಪ ಫ್ರೆಂಡ್ಸ್ ಮಧ್ಯಾಂಕಗಳನ್ನು ಕಂಡುಹಿಡೋದನ್ನು ಕಲ್ಕೊಡ್ರಿ. ಈ ಮಧ್ಯಾಂಕಗಳನ್ನು ಕಂಡು ಹಿಡಿದಿದ್ದೆ ಆದರೆ ಒಳ್ಳೆ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವ. ಓಕೆನಾ. ಇನ್ನು ಮುಂದಿನ ಇರ್ತಕ್ಕಂಥ ಪಾಸ್ ಪ್ಯಾಕೇಜಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ತಕ್ಕಂಥ ಲೆಕ್ಕ. ಇದನ್ನು ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಇದನ್ನು ಮಿಸ್ ಮಾಡಿದರೆ ನೀವು ಅಂಕಗಳನ್ನು ಕಳ್ಕೊಳ್ತೀರಿ. ಓಕೆ, ಇಲ್ಲಿ ಏನಿದೆ ನೋಡಿ, 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲು ಭಾಗಲಬ್ಧ ಸಂಖ್ಯೆ ತಗೋಬೇಕು, ಆಮೇಲೆ ನಿಮಗೆಲ್ಲ ಸ್ಟೆಪ್ಸ್ ಗೊತ್ತದವ. 3 + √2 = p/q ಪ್ಲಸ್ √2 = p/q - 3. ಅವಾಗ √2 = p - 3q/q ಆಗ್ತದೆ. ಅವಾಗ ಅಭಾಗಲಬ್ಧ ಈಸ್ ನಾಟ್ ಈಕ್ವಲ್ ಟು ಭಾಗಲಬ್ಧ. ಓಕೆನಾ. ಅವಾಗ ನೀವು ಏನು ಮಾಡಬೇಕಪ್ಪ ಅಂದ್ರೆ ಮುಂದೆ ಮೇಲಿನ ಹೇಳಿಕೆ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನೀವು ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಓಕೆನಾ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನೀವು ಅಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸ್ತಕ್ಕಂಥ ಲೆಕ್ಕವನ್ನೇ ಬಿಡಿಸಬೇಕು. ಇದರಲ್ಲಿ ವಿಶೇಷವಾಗಿ ಕೆಳಗಡೆ ಲೆಕ್ಕಿದಾವ. ಓಕೆ, √5 ಅದ, 2 + √5, 2 + √3, 5 - √2, 5 + √3, 3 + √5, 7 + √5, 3 - √2. ಇವೆಲ್ಲವುಗಳನ್ನು ಪ್ರಾಕ್ಟೀಸ್ ಆಗಿ ತೆಗೆದುಕೊಂಡು ನೀವು ಏನು ಮಾಡಿ ಅಂದರೆ ಲೆಕ್ಕಗಳನ್ನು ಬಿಡಿಸಿ. ಇನ್ನು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ ಏನಿರ್ತದೆ ಅಂತಂದ್ರೆ ಜಸ್ಟ್ ನೀವು ಮೊದಲ ಸಮೀಕರಣ, ಎರಡನೇ ಸಮೀಕರಣ ಬರ್ಕೋತೀರಿ, ಆಮೇಲೆ ಒಂದು ವರ್ಜನೆ ಮಾಡ್ಕೋತೀರಿ. ಅವಶ್ಯಕತೆ ಇದ್ರೆ ಚಿಹ್ನೆಗಳನ್ನು ಬದಲು ಮಾಡಬೇಕು, ಎಲ್ಲಾದ್ರಿಲ್ಲ ಫಸ್ಟ್ ಎಕ್ಸ್ ತಗೋತೀರಿ, ಅದನ್ನು 2 ತುಂಬ್ತೀರಿ. ಅವಾಗ ನೀವು ಏನು ಮಾಡ್ತೀರಪ್ಪ ಅಂದರೆ 2 ವ್ಯಾಲ್ಯೂಗಳನ್ನು ಕಂಡುಹಿಡಿತೀರಿ. ಸೊ ಇದು ನಿಮಗೆ ಗೊತ್ತಿದೆ. ಈ ವರ್ಜಿಸೋ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ಇರತಕ್ಕಂಥ ಲೆಕ್ಕಗಳೇನಪ್ಪ ಅಂತಂದರೆ an ಸೂತ್ರ ಆಧಾರಿತ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥ ಲೆಕ್ಕ. ಇಲ್ಲಿ ಒಂದು ಸಮೀಕರಣ ಶ್ರೇಣಿ ಕೊಟ್ಟಿದ್ದಾರೆ. ಏನು ಶ್ರೇಣಿ ಇದೆ? 2, 5, 8, 11. ಓಕೆ, ಈ ಶ್ರೇಣಿಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ 20ನೇ ಪದವನ್ನು ಕಂಡುಹಿಡಿಬೇಕು. ಸೊ 20ನೇ ಪದ ಕಂಡುಹಿಡಬೇಕಾದ್ರೆ ಏನು ಬರೀತೀರಿ? a 2 ಆಗ್ತದೆ, 5ರಲ್ಲಿ 2 ಕಳೆದ್ರೆ 3 ಬರೀತೀರಿ. ಓಕೆ, ಆಮೇಲೆ ಪದ ಅಂತಂದರೆ an ಸೂತ್ರವನ್ನು ಹಚ್ಚಬೇಕು. ಯಾವ ಏನ್ ಸೂತ್ರ? a + n - an =
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಹಾಕ್ತೀರಿ. ಓಕೆ, ಅದರಲ್ಲಿ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ 59 ಅಂತಕ್ಕಂಥದ್ದು ಬರ್ತದೆ. ಸೊ 59 ಅಂತ ಬರೆದಿದ್ದೆ ಆದರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಓಕೆನಾ, ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೋಡಬೇಕು. ಸೊ ಕೆಳಗಡೆ ಇರ್ತಕ್ಕಂಥ ಲೆಕ್ಕ ಇದಾವೆ, ಇಲ್ಲಿ ಕೊಟ್ಟಿದ್ದೀನಿ 5 + 8 11 30ನೇ ಪದವನ್ನು ಕಂಡುಹಿಡಿಯಿರಿ. ಓಕೆ, 10 15 20 ಅದ, ಅದು 20ನೇ ಪದವನ್ನು ಕಂಡುಹಿಡಿಯಿರಿ. 5 9 13 ಅದ, 21ನೇ ಪದ. 4 7 10 ಅದ, ಅದು ಕೂಡ ನೀವು ಎಷ್ಟನೇ ಪದ ಕಂಡುಹಿಡಿಬೇಕು? ಎಸ್ 20ನೇ ಪದ. 2 5 8 12ನೇ ಪದವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಎಸ್ 1 4 7 10 ಇದೆ. ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೀವು 15ನೇ ಪದವನ್ನು ಕಂಡುಹಿಡಿದ್ರೆ ನಿಮಗೆ ಅಂಕಗಳು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಪದ ಕಂಡುಹಿಡಿಲಿಕ್ಕೆ ಕೇಳದೇ ಇತ್ತಂದರೆ, ಓಕೆ, ನಿಮಗೆ ಪದ ಕಂಡುಹಿಡಿಯೋದಕ್ಕೆ ಕೇಳದೇ ಇತ್ತಂದರೆ ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಕೇಳ್ತಾರೆ, ಪದಗಳ ಮೊತ್ತ ಕಂಡುಹಿಡಿಯೋದನ್ನು ಅಂತ ಕೇಳ್ತಾರೆ. ಸೊ ಪದಗಳ ಮೊತ್ತ ಅಂತಂದಾಗ ನೀವೇನು ಮಾಡಬೇಕಪ್ಪ ಫ್ರೆಂಡ್ಸ್ ಅಂದರೆ ಸೊ ಮೊದಲು ಬರ್ಕೋತೀರಿ ಏನು ಶ್ರೇಣಿಯಲ್ಲಿ 1 + 5 + 9 + 13. ಮೊದಲ ಪದ 1, ಸಾಮಾನ್ಯ ವ್ಯತ್ಯಾಸ 5ರಲ್ಲಿ 1 ಕಳೆದ್ರೆ 4. ಎಸ್ ಎನ್ ಕಂಡುಹಿಡಬೇಕು, ಎಸ್ 50 ಕಂಡುಹಿಡಬೇಕು. ಅವಾಗ ಎಸ್ ಎನ್ ಸೂತ್ರ ಏನಾಗ್ತದಪ್ಪ ಅಂದ್ರೆ n / 2 2a + n - 1 ಇಂಟು ಡಿ. ಅವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಅವುಗಳನ್ನು ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಲಾಸ್ಟ್ S50 ಪದಗಳ ಮೊತ್ತ ಸಿಗ್ತದೆ. ಇದ್ರ ಮೊತ್ತ ಎಷ್ಟಾಗಬೇಕಾಗಿತ್ತು ಫ್ರೆಂಡ್ಸ್? 4950 ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬರ್ತದೆ. ಇನ್ನು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಲೆಕ್ಕ ಕೊಟ್ಟಿದ್ದೀನಿ. ಓಕೆ, 6 10 14 11 15 19 23 2 5 8 3 6 9 2 5 8 10 15 20 5 8 11. ಸೊ ಮುಂದೆ ಎಷ್ಟು ಪದಗಳು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಸೇಮ್ ಆಗಿರ್ತಕ್ಕಂಥ ಪ್ಯಾಟರ್ನಲ್ಲಿ ನಿಮಗೆ ಲೆಕ್ಕಗಳು ಸಿಗ್ತಾವೆ. ಇನ್ನು ದೂರ ಸೂತ್ರವನ್ನು ಹಾಕಿ ಲೆಕ್ಕಗಳನ್ನು ಬಿಡಿಸೋದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಇಲ್ಲಿ ನೋಡಿ, ಎದಲ್ಲಿ 2 6 ಇದಾವ, ಬಿದಲ್ಲಿ 5 10 ಇದೆ. ಸೊ ಇಲ್ಲಿ 2 ಅನ್ನೋದು x1, 6 ಅನ್ನೋದು y1, 5 ಅನ್ನೋದು x2, 10 ಅನ್ನೋದು y2. ಇದು ನಿಮಗೆ ಗೊತ್ತಾಗಬೇಕು. ಕೊಟ್ಟ ನಂತರ ಅದನ್ನು ಗುರುತಿಸ್ಕೊಡ್ರಿ. ಆಮೇಲೆ ನೀವು ಸೂತ್ರವನ್ನು ಹಾಕಬೇಕು. d = √x2 - x1 2 + y2 - y1 2. ಜಸ್ಟ್ ಬೆಲೆಗಳನ್ನು ತುಂಬುತ್ತಾ ಹೋಗಿ √25 ಬರ್ತದೆ. ಅದನ್ನು ಮತ್ತಷ್ಟು ಕನಿಷ್ಠ ರೂಪಕ್ಕೆ ತನ್ನಿ ಡಿ 5 ಮಾನಗಳಂತ ಆಗ್ತದೆ. ಸೊ ಡಿ 5 ಮಾನಗಳು ಅಂತ ಬರೆದಿದ್ದೆ ಆದರೆ ನಿಮಗೆ ಅಂಕಗಳನ್ನು ಫುಲ್ಲಾಗಿ 2 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿ ಲೆಕ್ಕಗಳನ್ನು ಬಿಡಿಸೋದು. ಇಲ್ಲಿನೂ ಕೂಡ ನಿಮಗೆ ನಿರ್ದೇಶಾಂಕಗಳನ್ನು ಕೊಡ್ತಾರೆ. 2 3 ಇದೆ, 4 3 ಇದೆ. ಸೊ ಅವಾಗ ನೀವು ಏನು ಮಾಡಬೇಕು? 2 3ದಲ್ಲಿ ನೀವು x1 y1 ಅನ್ನು ಗುರುತಿಸಬೇಕು. ಎಷ್ಟು? 2 ಏನದ? x1 ಅದ, 3 y1 ಅದ. 4 3ರಲ್ಲಿ 4 x2 ಅದ, 3 y2 ಅದ. ಅವಾಗ ಸೂತ್ರ ಏನಪ್ಪ ಅಂದರೆ x = x + 1 x1 + x2 / 2 y = y1 + y2 / 2. ಅವಾಗ x ನ ವ್ಯಾಲ್ಯೂಗಳನ್ನು ತುಂಬ್ರಿ, x3 ಬರ್ತದೆ. y ನ ವ್ಯಾಲ್ಯೂಗಳನ್ನು ಲೆಕ್ಕ ಬಿಡಿಸ್ಕೊತ ಹೋಗಿ. ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆ ಮಧ್ಯ ಬಿಂದುಗಳು ಕೂಡ ಸಿಗ್ತಾವ. ಇದು ಭಾಳ ಈಸಿಯಾಗಿರ್ತಕ್ಕಂಥ ಲೆಕ್ಕ ನಿಮಗೆ ಇತ್ತು. ಇನ್ನು ಭಾಗ ಪ್ರಮಾಣ ಸೂತ್ರ ಆಧರಿಸಿ ಲೆಕ್ಕಗಳು ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ 4 - 3 8 5 ಬಿಂದುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿನೂ ಕೂಡ ನೀವು ಏನು ಮಾಡಬೇಕಪ್ಪ ಅಂದರೆ ಭಾಗ ಪ್ರಮಾಣ ಸೂತ್ರ ಅಂತಂದಾಗ x1 y1 ಆಮೇಲೆ x2 y2 m1 m2ಗಳನ್ನು ಗುರುತಿಸಬೇಕು. ಓಕೆನಾ, ಇಲ್ಲಿ ಸೂತ್ರ ಏನದಪ್ಪ ಅಂದ್ರೆ x = m1 x2 + m2 x1 / m1 + m2 ಈ ಸೂತ್ರ. ಆಮೇಲೆ y = m1 y2 + m2 y1 / m1 + m2 ಈ ಸೂತ್ರ ಹಾಕಿದಾಗ x ನ ಬೆಲೆ ಬರ್ತದೆ, y ನ ಬೆಲೆ ಬರ್ತದೆ. ಇವುಗಳನ್ನು ನೀವು ಏನು ಮಾಡಬೇಕಪ್ಪ ಫ್ರೆಂಡ್ಸ್ ಅಂದರೆ ಬರೆದ್ರೆ ಸೊ ಖಂಡಿತವಾಗಿರ್ತಕ್ಕಂಥ ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತಾವ. ಭಾಳ ಈಸಿಯಾಗಿರ್ತಕ್ಕಂಥ ಇದು ಲೆಕ್ಕ ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಮೂಲ ಬಿಂದುವಿನಿಂದ PXYಗೆ ಬಿಂದುಗೆ ಇರುವ ದೂರವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಇಲ್ಲಿ P 5 12 ಬಿಂದುಗೆ ಅಂತ ಕೇಳಿದ್ರು. ಸೊ ನಮಗೆ XY ಅದ, X ಅಂದ್ರೆ 5 ಬತ್ತು, Y ಅಂದ್ರೆ 12 ಬತ್ತು. ಸೂತ್ರ ಏನದ ನಮ್ಗೆ? ಮೂಲ ಬಿಂದುವಿನ ದೂರ D = √x2 + y². ಅವಾಗ x ಅಂದರೆ 5ರ ವರ್ಗ, y ಅಂದರೆ 12ರ ವರ್ಗ ಹಾಕ್ರಿ, √169 ಬರ್ತದೆ. ಅದನ್ನು ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. ಸೊ D 13 ಮಾನಗಳು ಅಂತ ಬಂದರೆ ಉತ್ತರ ಕರೆಕ್ಟ್ ಆಗ್ತದೆ. ಇದೇ ಥರದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಶೋಧಕಗಳನ್ನು ಕಂಡುಹಿಡಿಯೋದು. ಓಕೆ, ಇಲ್ಲಿ ಒಂದು ಶೋಧಕ ಕೊಟ್ಟಿದ್ರು 2x² - 4x + 3 = 0. ಈ ವರ್ಗ ಸಮೀಕರಣದಲ್ಲಿ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಶೋಧಕಗಳನ್ನು ಕಂಡುಹಿಡಿತಕ್ಕಂಥದ್ದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಸೂತ್ರ ಏನಪ್ಪ ಅಂತಂದರೆ b² - 4ac ಅಂತಕ್ಕಂಥದ್ದು ಇದು ಡೆಲ್ಟಾ ಸೂತ್ರ ಬರ್ತದೆ. ಸೊ ಯಾರೆಲ್ಲ ಅದನ್ನು ಓದಿದ್ದೀರಿ ಸೊ ಅದನ್ನು ರಿಯಲ್ ಆಗಿರ್ತಕ್ಕಂಥ ನೀವೇನು ಮಾಡ್ತೀರಪ್ಪ ಅಂತಂದರೆ ಗಳಿಸ್ತೀರಿ.
ಅದರಲ್ಲಿ ಜಸ್ಟ್ ಮೂಲಗಳು ವಾಸ್ತವಗಳು ಹೊಂದಿರ್ತಾವ. ಓಕೆ, ಭಿನ್ನ ಸಮ ಅನ್ನೋದನ್ನು ನೀವೇನು ಮಾಡಬೇಕು, ತೋರಿಸಿದ್ರೆ ಸಾಕು. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥ ಲೆಕ್ಕ. ಸೊ ಕೊಟ್ಟಿರ್ತಕ್ಕಂಥವುಗಳನ್ನು ನೀವೇನು ಮಾಡಬೇಕು, ಅಪವರ್ತನಗಳನ್ನು ಮಾಡಿ ಬಿಡಿಸಬೇಕು. x2 + 8x + 12 = 0 ಅದ. ಸೊ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಸಂಭವನೀಯತೆ ಲೆಕ್ಕಗಳು ಬರ್ತವೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಇದು ನೋಡ್ಕೊಂಡು ಹೋಗಿ. ಖಚಿತ ಘಟನೆಯ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0. ಆಮೇಲೆ ಇದು ವಿಶೇಷವಾಗಿ ನಿಮ್ಗೆ ಏನಾಗಿರ್ತದಪ್ಪ ಅಂದ್ರೆ ದಾಳ, ಕಾರ್ಡ್ ಆಗಿರ್ಬೋದು, ಓಕೆ, ಇಸ್ಪೆಟ್ಟು, ಅವುಗಳ ಮೇಲೆ ನಿಮ್ಗೆ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ ಸಂಭವನೀಯತೆ ಲೆಕ್ಕಗಳನ್ನು ಬಿಡಿಸಿ. ಇಲ್ಲಿ ಕೊಟ್ಟಿದ್ದಾರೆ ಒಂದು ಲೆಕ್ಕ. ಒಂದು ಚೀಲದಲ್ಲಿ 2, 4, 8, 16, 32, 64, 128, ಆಮೇಲೆ 256 ಇದೆ. ಸೊ ಕಾರ್ಡ್ಗಳನ್ನು ಬರೆದಿದ್ದಾರೆ. ಇದನ್ನು ಯಾದೃಚ್ಛಿಕವಾಗಿ ಏನು ಮಾಡಬೇಕು, ಚೀಲದಿಂದ ಒಂದು ಕಾರ್ಡನ್ನು ತೆಗೆದಾಗ ಒಂದು ಪೂರ್ಣ ಘನ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಮಾಡ್ತಕ್ಕಂಥದ್ದು. ಅದನ್ನು ಕೂಡ ನೀವು ಮಾಡಿರ್ತೀರಿ. ಸೊ ಅದನ್ನು ಕಲ್ಕೊಡ್ರಿ. ಇಲ್ಲಿ ಕೆಳಗಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸಿ. ಸೊ ಇಷ್ಟು ನೀವು ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ಏನಾಗ್ತಿರಪ್ಪ ಅಂದ್ರೆ 40 ಮಾರ್ಕ್ಸ್ಗಳನ್ನು. ಸೊ ಇದು 40 ಮಾರ್ಕ್ಸಿನ ಒಂದು ಪಾಸಿಂಗ್ ಪ್ಯಾಕೇಜ್ ಇತ್ತು. ಅದನ್ನು ನೀವು ಪ್ರಿಪೇರ್ ಮಾಡ್ತೀರಿ. ಇನ್ನು ಘನಾಕೃತಿಯ ಸೂತ್ರಗಳು ಇದ್ದಾವೆ. ಸೊ ಘನಾಕೃತಿಯ ಸೂತ್ರಗಳಲ್ಲಿ ನಿಮಗೆ ಗೊತ್ತಿದೆ. ಘನ ಏನಿದೆ 4a², ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a², ಘನಫಲ a³. ಆಯತ ಘನ ಈ ಸೂತ್ರಗಳನ್ನು ನಿಮಗೆ ಗೊತ್ತಾಗಬೇಕು. ಘನ ಇದ್ದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಇದನ್ನು 1 ಮಾರ್ಕ್ಸ್ನಲ್ಲಿ ನೀವು ಸೂತ್ರಗಳನ್ನು ಕೂಡ ಬರೀತೀರಿ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಲೆಕ್ಕಗಳನ್ನು ಕೂಡ ನೀವು ಏನು ಮಾಡ್ತೀರಪ್ಪ ಅಂದರೆ ಬಿಡಿಸ್ತೀರಿ. ಇದನ್ನು ನೋಡ್ಕೊಡ್ರಿ. ಇಲ್ಲಿಂದ ನಿಮಗೆ 1 ಮಾರ್ಕ್ ಸಿಗ್ತದೆ. ಓಕೆ, ಇದು ಘನಾಕೃತಿಗಳಿಗೆ ಸಂಬಂಧಪಟ್ಟಂತೆ ಇತ್ತು. ಭಾಳ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈಸಿನೇ ಇರ್ತದೆ. ನೀವು ಡೈರೆಕ್ಟಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಅಂಕಗಳನ್ನು ತೊಗೊಳ್ಬೋದು. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಇನ್ನು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯೋದು ಇದು ಭಾಳ ಈಸಿ ಅದ. ಡಿಗ್ರಿ ಅಂದರೆ ಘಾತ. ಕೊಟ್ಟಿರ್ತಕ್ಕಂಥವುಗಳಲ್ಲಿ ಹೆಚ್ಚು ಘಾತ ಯಾವುದಿದೆ ಅದು ಡಿಗ್ರಿ ಆಗಿರ್ತದೆ. ಸೊ ಫಸ್ಟ್ ನೋಡಿ, 5x² - 6x³ - 7x + 1 ಅದ. ದೊಡ್ಡ ಘಾತ 3 ಅದ. ಸೊ ಡಿಗ್ರಿ 3 ಆಯಿತು. ಇದರಲ್ಲಿ 3x³ - x⁴ + 2x² + 5x + 2 ಇದರಲ್ಲಿ ಘಾತ ಯಾವುದು, ಡಿಗ್ರಿ 4. ಸೊ 4 ಅಂತಕ್ಕಂಥದ್ದು ಡಿಗ್ರಿ ಬರ್ತದೆ. ಸೊ ಈ ಥರ ನೀವೇನು ಮಾಡಬೇಕು, ಡಿಗ್ರಿಗಳನ್ನು ಬರೀತಕ್ಕಂಥದ್ದು. ಇದಕ್ಕೆ 1 ಅಂಕ ಕೊಡ್ತಾರೆ. ಇನ್ನು ಶೂನ್ಯತೆಗಳನ್ನು ಕೇಳ್ತಾರೆ. ಶೂನ್ಯತೆ ಅಂದರೆ ಏನಪ್ಪ ಅಂದ್ರೆ ಆ ಒಂದು x ಅಕ್ಷಕ್ಕೆ ಆ ಒಂದು ಗೆರೆ ಎಷ್ಟು ಸರಿ ಹಾದು ಹೋಗಿದೆ ಅಂತ ನೋಡಬೇಕು. ಸೊ ಚಿತ್ರ 1ರಲ್ಲಿ ನೋಡಿ, ಇದು ಕೇವಲ 1ರಲ್ಲಿ ಹಾದು ಹೋಗಿದೆ ಅಂದರೆ ಈ ಅಕ್ಷದ ಮೇಲೇ ಹಾಗೋದು ಹೋಗಬೇಕು. ಓಕೆ, ಇಲ್ಲಿ ಎಷ್ಟಿದೆ ನೋಡಿ, 1 ಮತ್ತು 2 ಇದೆ. 2 ಶೂನ್ಯತೆಗಳು ಬಂತು. ಚಿತ್ರ 3ರಲ್ಲಿ 1, 2, 3 ಶೂನ್ಯತೆಗಳಾಯಿತು. ಇದರಲ್ಲಿ 1, 2, 3, 4 ಇದರಲ್ಲಿ 4 ಶೂನ್ಯತೆಗಳನ್ನು ನೀವು ಏನು ಮಾಡಿದ್ರಪ್ಪ ಅಂದ್ರೆ ಬರಿಬೇಕು. ಈ ಥರ ಈಗಳನ್ನು ಕೊಟ್ಟಾಗ ಕೂಡ ನಿಮಗೆ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ. 1 ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ತೀರಿ, ಪಡಿತೀರಿ. ಆಮೇಲೆ ಇನ್ನು ಯಾವ ಶೂನ್ಯತೆಗಳಿದಾವೆ ಅಂತಲೂ ಕೂಡ ನಿಮಗೆ ಕೇಳ್ತಾರೆ. ಇಲ್ಲಿ ಯಾವ ಶೂನ್ಯತೆಗಳಿದ್ದಾವೆ ಗೊತ್ತಿರಲಿ. ಬರೀ ಶೂನ್ಯತೆಗಳನ್ನು ಕಂಡುಹಿಡಿಯೋದಾಯಿತು. ಇಲ್ಲಿ -1 ಅದ, ಇಲ್ಲಿ 2 ಅದ, ಇಲ್ಲಿ ಯಾವುದದ -3 ಅದ, ಇದು -1 ಅದ, ಇದು 2 ಅದ. ಈ ಥರದ ಶೂನ್ಯತೆಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಬರೀಲಿಕ್ಕೆ ಕೇಳ್ತಾರೆ. ಸೊ ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕದ್ದನ್ನು ಕೂಡ ಕೊಟ್ಟಿತ್ತು. ಅದನ್ನು ಕೂಡ ನೀವು ಭಾಳ ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಕಲಿಬೋದು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ನಿಮಗೆ ಬರೀ ಪಾಸಿಂಗ್ ಪ್ಯಾಕೇಜ್. ಇದು 1ನೇ ಪಾಠದಲ್ಲಿ ಇರ್ತಕ್ಕಂಥ ಮಸ ಮತ್ತು ಲಸದ ಲೆಕ್ಕಗಳಿದ್ದಾವೆ. 2 ಸಂಖ್ಯೆಗಳ ಬಸ ಮತ್ತು ಲಸ ಕ್ರಮವಾಗಿ 4 ಮತ್ತು 60 ಆದರೆ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಇದು h×l = a×b ಅಂತಕ್ಕಂಥ ಸೂತ್ರವನ್ನು ಹಾಕಿ ಬಿಡಿಸ್ತಕ್ಕಂಥ ಲೆಕ್ಕ. ಅದನ್ನು ನೀಟಾಗಿ ಬಿಡಿಸಿ ಕೆಳಗಡೆ ಇರ್ತಕ್ಕಂಥ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಫ್ರೆಂಡ್ಸ್ ಖಂಡಿತವಾಗಿ 40 ತೊಗೊಳ್ತೀರಿ. ಇನ್ನು ರೇಖೆಗಳ ಹೋಲಿಕೆ ಇದೆ ನೋಡಿ, ಇದನ್ನು ಕೊಡ್ತಾರೆ ನಿಮಗೆ. a1/a2 is not equal to b1/b2. ಅವಾಗ ಏನು ಬರೀಬೇಕಿದು, ಛೇದಿಸೋ ರೇಖೆಗಳು ಬರೀಬೇಕು. ಆಮೇಲೆ ಅದು ಎಷ್ಟು ಪ್ರತಿನಿಧಿ, ನಿಖರವಾಗಿ ಒಂದು ಪರಿಹಾರ, ಯಾ ಜೋಡಿ ಸ್ಥಿರ ಜೋಡಿ, ಆಯ್ಕೆಗೊಳ್ಳುವ ರೇಖೆ, ಅಪರಿಮಿತ ಸ್ಥಿರ ಜೋಡಿ, ಸಮಾಂತರ ರೇಖೆಗಳು, ಪರಿಹಾರ ಇಲ್ಲ, ಅಸ್ಥಿರ ಜೋಡಿಗಳು. ಇಷ್ಟು ನೋಡಿಕೊಂಡ್ರೆ ಸಾಕು, ನಿಮಗೆ 1 ಅಂಕಗಳಲ್ಲಿ ಆರಾಮಾಗಿ ಸಿಗ್ತದೆ. ಇಷ್ಟು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.